ಸ್ನೇಹಿತರೆ ನಮಸ್ಕಾರ, ತಮಗೆಲ್ಲರಿಗೂ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೋಸ್ಟ್ ಎಕ್ಸೈಟಿಂಗ್ ಇಕೋ ಫ್ರೆಂಡ್ಲಿ ಬಿಸ್ನೆಸ್ ಆಪರ್ಚುನಿಟಿಯ ಬಗ್ಗೆ ಮಾತಾಡೋಣ. ಇದನ್ನ ಈಗಲೇ ನೀವು ಶುರು ಮಾಡಿ ತಿಂಗಳಿಗೆ ಲಕ್ಷ ಲಕ್ಷ ರೂಪಾಯಿ ದುಡಿಬಹುದು. ಈ ಬಿಸ್ನೆಸ್ ಮತ್ತೆ ಯಾವುದು ಅಲ್ಲ, ಶುಗರ್ ಕೇನ್ ಪ್ಲೇಟ್ಸ್ ಬಿಸ್ನೆಸ್. ಕಬ್ಬಿನ ವೇಸ್ಟ್ ನಿಂದ ಮಾಡುವಂತಹ ಪ್ಲೇಟ್ ನ ಬಿಸ್ನೆಸ್. ಇದೊಂದು ಈಸಿ ಮತ್ತು ಪ್ರಾಫಿಟಬಲ್ ಬಿಸ್ನೆಸ್. ಈ ಸಿಂಪಲ್ ಐಡಿಯಾ ಹೇಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಗ್ಲೋಬಲಿ ಕೂಡ ಒಂದು ಪ್ರಾಫಿಟಬಲ್ ವೆಂಚರ್ ಆಗಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಶುಗರ್ ಕೇನ್ ಪ್ಲೇಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಶುಗರ್ ಕೇನ್ ಪ್ಲೇಟ್ಸ್ ಅನ್ನೋದು ಬಗಾಸಸ್ ಪ್ಲೇಟ್ ಅಂತಾನೂ ಕರೀತಾರೆ. ಇದನ್ನ ಶುಗರ್ ಕೇನ್ ಜ್ಯೂಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಉಳಿಯುವಂತಹ ಫೈಬರ್ ಇದೆಯಲ್ಲ, ವೇಸ್ಟ್, ಅದನ್ನ ಬಗಾಸಸ್ ಅಂತ ಕರೀತಾರೆ. ಇದರಿಂದ ಡಿಸ್ಪೋಸಬಲ್ ಪ್ಲೇಟ್ ಗಳನ್ನ ಮಾಡಬಹುದು. ಈ ಪ್ಲೇಟ್ಗಳು ಬಯೋಡಿಗ್ರೇಡೇಬಲ್ ಆಗಿರುತ್ತೆ, ಕಂಪೋಸ್ಟೇಬಲ್ ಆಗಿರುತ್ತೆ, ಇಕೋ ಫ್ರೆಂಡ್ಲಿ ಅಂದ್ರೆ ಪ್ಲಾಸ್ಟಿಕ್ ಪ್ಲೇಟ್ಗೆ ಇದು ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಆಗಿದೆ. ಈಗ ಮಾರ್ಕೆಟ್ ಓವರ್ ವ್ಯೂ ಹೇಗಿದೆ ಅಂತ ನೋಡೋಣ. ಭಾರತ ಮತ್ತು ವರ್ಲ್ಡ್ ವೈಡ್ ಮಾರ್ಕೆಟ್ ಹೇಗಿದೆ ಅಂದ್ರೆ, ಇಂಡಿಯಾದಲ್ಲಿ ಶುಗರ್ ಕೇನ್ ಬೇಸ್ಡ್ ಪ್ಯಾಕೇಜಿಂಗ್ ಮಾರ್ಕೆಟ್ ತುಂಬಾ ವೇಗವಾಗಿ ಬೆಳೀತಾ ಇದೆ, ಪ್ಲಾಸ್ಟಿಕ್ಗೆ ಆಲ್ಟರ್ನೇಟಿವ್ ಆಗಿರೋದ್ರಿಂದ. 2024ರಲ್ಲಿ ಈ ಮಾರ್ಕೆಟ್ ಸುಮಾರು 39 ಮಿಲಿಯನ್ US$ ಜನರೇಟ್ ಮಾಡಿದೆ. 2030ಕ್ಕೆ ಅದು $70 ಮಿಲಿಯನ್ ನಷ್ಟು ಆಗಬಹುದು, ಅಷ್ಟಕ್ಕೆ ರೀಚ್ ಆಗಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅರೌಂಡ್ ಒಂದು 10% CAGR ನಲ್ಲಿ ಇದು ಗ್ರೋತ್ ಆಗುತ್ತೆ ಅಂತ. ಈ ಗ್ರೋತ್ಗೆ ಮುಖ್ಯ ಕಾರಣ ಏನಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ಮತ್ತು ಸ್ಟ್ರಿಕ್ಟ್ ಆದಂತ ಎನ್ವಿರಾನ್ಮೆಂಟ್ ರೂಲ್ಸ್ ಗಳಿರೋದ್ರಿಂದ. ಜೊತೆಗೆ ಇಕೋ ಕಾನ್ಶಿಯಸ್ನೆಸ್ ಆಗಿದೀವಿ, ಇಕೋ ಕಾನ್ಶಿಯಸ್ ಕನ್ಸ್ಯೂಮರ್ಸ್ ಇದ್ದಾರೆ. ರೆಸ್ಟೋರೆಂಟ್ಸ್, ಕ್ಯಾಟರರ್ಸ್, ಇವೆಂಟ್ ಪ್ಲಾನರ್ಸ್ ಇಂದ ಒಂದು ದೊಡ್ಡ ಡಿಮಾಂಡ್ ಇದೆ ಈ ಪ್ರಾಡಕ್ಟ್ಗೆ. ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಸಸ್ಟೈನೇಬಲ್ ಪ್ರಾಡಕ್ಟ್ಸ್ ಅನ್ನು ಪುಷ್ ಮಾಡ್ತಾ ಇರೋದು ಕೂಡ ಇದಕ್ಕೆ ಒಂದು ಮೇನ್ ರೀಸನ್. ಈಗ ಗ್ಲೋಬಲ್ ಮಾರ್ಕೆಟ್ ಹೇಗಿದೆ, ಭಾರತದ ಮಾರ್ಕೆಟ್ ಅನ್ನು ನೋಡಿದ್ವಿ. ಗ್ಲೋಬಲ್ ಮಾರ್ಕೆಟ್ ಹೇಗಿದೆ ಅಂದ್ರೆ, ವರ್ಲ್ಡ್ ವೈಡ್ ಶುಗರ್ ಕೇನ್ ಪ್ಲೇಟ್ಸ್ ಮತ್ತು ಟ್ರೇಸ್ ಸೆಗ್ಮೆಂಟ್ 2024ರಲ್ಲಿ ಸುಮಾರು $140 ಮಿಲಿಯನ್ ನಷ್ಟು ವ್ಯಾಲ್ಯೂ ಅನ್ನು ಹೊಂದಿದೆ. ಅದೇ 2030ಕ್ಕೆ ಇದು ಆಲ್ಮೋಸ್ಟ್ ಒಂದು 10% ಆನ್ಯುವಲ್ ಗ್ರೋತ್ ಆದ್ರೂ ಕೂಡ $250 ಮಿಲಿಯನ್ ರೀಚ್ ಆಗುವಂತ ನಿರೀಕ್ಷೆ ಇದೆ. ಯುರೋಪ್, USA, ಮಿಡಲ್ ಈಸ್ಟ್ ಕೂಡ ಒಂದು ಬಿಗ್ ಆಪರ್ಚುನಿಟಿ, ಒಂದು ಬಿಗ್ ಮಾರ್ಕೆಟ್. ಈಗ ಪ್ರೊಡಕ್ಷನ್ ಮತ್ತು ಕಾಸ್ಟ್ ಬ್ರೇಕ್ ಡೌನ್ ಅನ್ನು ನೋಡೋಣ. ಈಗ ಈ ಒಂದು ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಕಾಸ್ಟ್ ಬ್ರೇಕ್ ಡೌನ್ ನ ಜೊತೆಗೆ ರಾ ಮೆಟೀರಿಯಲ್ಸ್. ಮೊದಲನೇದಾಗಿ ಇಲ್ಲಿ ರಾ ಮೆಟೀರಿಯಲ್ಸ್ ಮೇನ್ಲಿ ಬೇಕಾಗೋದು ಬಗಾಸಸ್, ಅಂದ್ರೆ ಈ ಶುಗರ್ ಕೇನ್ ಕಬ್ಬಿನ ರಸವನ್ನು ತೆಗೆದ ನಂತರ ಉಳಿಯುವಂತ ವೇಸ್ಟ್ ಇದೆಯಲ್ಲ, ಫೈಬರ್ ಇದೆಯಲ್ಲ, ಅದೇ ಇದಕ್ಕೆ ರಾ ಮೆಟೀರಿಯಲ್. ಇದು ಚೀಪ್ ಆಗಿ ಸಿಗುತ್ತೆ ಮತ್ತು ನಮ್ಮ ರಾಜ್ಯದಲ್ಲಂತೂ ಯಥೇಚ್ಛವಾಗಿ ಹೇರಳವಾಗಿ ಸಿಗುತ್ತೆ. ಇನ್ನು ಮೇಜರ್ ಆಗಿ ಮೆಷಿನರೀಸ್ ಯಾವುದೆಲ್ಲ ಬೇಕು, ನಮಗೆ ಬೇಕಾಗಿರುವಂತ ಮೆಷಿನರೀಸ್ ಯಾವುದು ಅಂದ್ರೆ, ಮೊದಲನೇದು ಪಲ್ಪಿಂಗ್ ಮೆಷಿನ್, ಎರಡನೇದು ಹೈಡ್ರಾಲಿಕ್ ಪ್ರೆಸ್, ಮೂರನೇದು ಡ್ರೈಯಿಂಗ್ ಯೂನಿಟ್, ನಾಲ್ಕನೇದು ಕಟ್ಟಿಂಗ್ ಮೆಷಿನ್. ಇಷ್ಟು ಮೆಷಿನ್ಗಳಿದ್ರೆ ನಿಮಗೆ ಈ ಪ್ರಾಡಕ್ಟ್ ಅನ್ನ ಈಸಿಯಾಗಿ ತಯಾರು ಮಾಡಬಹುದು. ಇನ್ನೊಂದು ಸ್ಮಾಲ್ ಯೂನಿಟ್ ಸೆಟಪ್ ಮಾಡೋದಕ್ಕೆ ಎಷ್ಟು ಖರ್ಚು ಬರ್ಬೋದು ಅಂದ್ರೆ, ಒಂದು 15 ಲಕ್ಷದಿಂದ 25 ಲಕ್ಷದವರೆಗೆ ಖರ್ಚು ಬರುತ್ತೆ. ಅದೇ ನೀವು ಮೀಡಿಯಂ ಅಥವಾ ಒಂದು ದೊಡ್ಡ ಪ್ಲಾಂಟ್ ಅನ್ನು ಸೆಟಪ್ ಮಾಡ್ತಾ ಇದ್ದೀರಿ ಅಂದ್ರೆ, ಒಂದು 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಬೇಕಾಗುತ್ತೆ. ಜಾಗ ಮತ್ತು ಕೆಲಸಕ್ಕೆ ಆಳು ಎಷ್ಟು ಬೇಕು ಅಂದ್ರೆ, ಅರೌಂಡ್ ಒಂದು 1000ದಿಂದ 1500 ಸ್ಕ್ವೇರ್ ಫೀಟ್ ನಷ್ಟು ಸ್ಪೇಸ್ ಬೇಕು, ಜಾಗ ಬೇಕು. ನಿಮ್ಗೊಂದು ಯೂನಿಟ್ ಅನ್ನು ಸೆಟ್ ಮಾಡಬೇಕು ಅಂತ ಹೇಳಿದ್ರೆ, ಜೊತೆಗೆ ಸ್ಮಾಲ್ ಸೆಟಪ್ಗೆ ಒಂದು 6ರಿಂದ 10 ಜನ ಕೆಲಸಕ್ಕೆ ಬೇಕಾಗ್ತಾರೆ. ಈಗ ತಿಂಗಳಿಗೆ ಅಂದಾಜು ಖರ್ಚು ಎಷ್ಟಾಗುತ್ತೆ ಅಂತ ನೀವು ಕೇಳಿದ್ರೆ, ರಾ ಮೆಟೀರಿಯಲ್ಸ್ ಮತ್ತೆ ಯುಟಿಲಿಟೀಸ್ ಎಲ್ಲ ಸೇರಿಸ್ಕೊಂಡು ಒಂದು 40,000 ರೂಪಾಯಿ ಖರ್ಚಾಗುತ್ತೆ. ಲೇಬರ್ಸ್ ಮತ್ತು ಎಲೆಕ್ಟ್ರಿಸಿಟಿಗೆ ಒಂದು 60,000 ರೂಪಾಯಿ ಖರ್ಚಾಗುತ್ತೆ. ಮೇಂಟೆನೆನ್ಸ್ ಮತ್ತು ಪ್ಯಾಕೇಜಿಂಗ್ ಅದಕ್ಕೊಂದು 20,000. ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ತಿಂಗಳಿಗೆ 1,20,000 ರೂಪಾಯಿ ಖರ್ಚಾಗುತ್ತೆ. ಅದೇ ಸೆಲ್ಲಿಂಗ್ ಪ್ರೈಸ್ ಬಂದಾಗ, ಶುಗರ್ ಕೇನ್ ಪ್ಲೇಟ್ಸ್ ಗಳ ಹೋಲ್ಸೇಲ್ ಪ್ರೈಸ್ ಸಾಮಾನ್ಯವಾಗಿ ₹1.80 ಇಂದ ₹5ವರೆಗೆ ಸೇಲ್ ಆಗುತ್ತೆ. ಅದರ ಸೈಜ್ ಮತ್ತು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಪ್ರೈಸ್. ಸೊ ಪ್ರಾಫಿಟ್ ಮತ್ತು ರೆವಿನ್ಯೂ ಎಷ್ಟು ಬರುತ್ತೆ, ನೀವು 1 ಲಕ್ಷ ಪ್ಲೇಟ್ ಒಂದು ತಿಂಗಳಿಗೆ ತಯಾರು ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ₹2.5 ಕನಿಷ್ಠ ಅಂತ ತಗೊಳ್ತಾ ಇದ್ದೀನಿ ನಾನು. ಜಾಸ್ತಿ ಹೆಚ್ಚಿನ ರೇಟ್ ₹5 ತಗೊಳ್ತಾ ಇಲ್ಲ, ಅದರಲ್ಲೇ ಮಿನಿಮಮ್ ₹2.5 ತಗೊಳ್ಳೋಣ. ಪರ್ ಪ್ಲೇಟಿಗೆ ಸೆಲ್ ಮಾಡಿದ್ರು ಕೂಡ ರೆವಿನ್ಯೂ ನಿಮಗೆ 2.5 ಲಕ್ಷ ಆಗುತ್ತೆ. ಪ್ರಾಫಿಟ್ 1,30,000 ಪರ್ ಮಂತ್ ಕಮ್ಮಿಯಿಂದ ತಗೊಳ್ತಾ ಇದ್ದೀನಿ. ಇನ್ನು ಪ್ರಾಫಿಟ್ ಮಾರ್ಜಿನ್ ಬಂದು 35ರಿಂದ 45% ಇರುತ್ತೆ. ಸೊ ಗ್ರೀನ್ ಬಿಸ್ನೆಸ್ಗೆ ಇದೊಂದು ತುಂಬಾ ಡೀಸೆಂಟ್ ಆದಂತ ಮಾರ್ಜಿನ್. ಇನ್ನು ಮಾರೋದು ಹೇಗೆ, ಮಾರ್ಕೆಟ್ ಎಲ್ಲಿ ಅಂತ ಕೇಳಿದ್ರೆ, B2B ಕಾಂಟ್ರಾಕ್ಟ್ಸ್ ಅಂದ್ರೆ ಈ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಸ್ಕೂಲ್ಗಳು, ಕ್ಯಾಟರರ್ಸ್ ಇವರೆಲ್ಲ ಸಿಕ್ಕಿದ್ರೆ ಪ್ರಾಫಿಟ್ ಮಾರ್ಜಿನ್ ಇನ್ನೂ ಕೂಡ ಬೆಟರ್ ಆಗಿರುತ್ತೆ, ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೀವೆಲ್ಲಾದ್ರೂ ಮಾಡ್ತೀರಿ ಅಂತ ಹೇಳಿದ್ರೆ, ಎಕ್ಸ್ಪೋರ್ಟ್ ಆರ್ಡರ್ಸ್ ಕೂಡ ಸಿಕ್ಕಿದ್ರೆ ಸೆಲ್ಲಿಂಗ್ ಪ್ರೈಸ್ ಅನ್ನು ಇನ್ನೂ ನೀವು ಜಾಸ್ತಿ ಮಾಡಬಹುದು. ₹2.5 ಅಂತ ನಾನು ಏನು ಹೇಳ್ತಲ್ಲ, ₹5ವರೆಗೆ ಅದನ್ನ ಇನ್ನೂ ಜಾಸ್ತಿ ಮಾಡಬಹುದು. ಮಾರ್ಜಿನ್ ಕೂಡ ಜಾಸ್ತಿ ಸಿಗ್ತಾ ಹೋಗುತ್ತೆ.
ಈಗ ಕರ್ನಾಟಕದಲ್ಲಿ ಬಿಸ್ನೆಸ್ನ ನೀವೆಲ್ಲರೂ ಶುರು ಮಾಡ್ತೀರಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಏನು ಅಂತ ಕೇಳಿದ್ರೆ ಕರ್ನಾಟಕ ಈ ಬಿಸ್ನೆಸ್ಗೆ ಒಂದು ಪರ್ಫೆಕ್ಟ್ ಆದಂಥ ಸ್ಟೇಟ್. ಅದ್ಯಾಕೆ? ರಾ ಮೆಟೀರಿಯಲ್ಸ್ ಅವೈಲಬಿಲಿಟಿ. ಕರ್ನಾಟಕ ಭಾರತದ ಪ್ರಮುಖ ಕಬ್ಬು ಬೆಳೆಯುವಂಥ ರಾಜ್ಯಗಳಲ್ಲಿ ಒಂದು. ಎಕ್ಸ್ಪೆಷಲಿ ನಮ್ಮ ಬೆಳಗಾವಿ, ಮಂಡ್ಯ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಬಗಾಸು ಸುಲಭವಾಗಿ ಮತ್ತು ಚೀಪ್ ಆಗಿ ಸಿಗುತ್ತೆ. ಸೊ ಇಂಡಸ್ಟ್ರಿಯಲ್ ಸಪೋರ್ಟ್ ಕೂಡ ಇದೆ. ಶುಗರ್ ಮಿಲ್ಸ್ ಇದಾವೆ ಹತ್ತಿರದಲ್ಲಿ. ಎಲ್ಲಾದ್ರೂ ನಿಮಗೆ ಶುಗರ್ ಮಿಲ್ಸ್ ಸಿಕ್ಕಿದ್ರೆ ಲಾಜಿಸ್ಟಿಕ್ಸ್ ಈಸಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಲೋಕಲ್ ಡಿಮಾಂಡ್ ಬೆಂಗಳೂರು, ಮೈಸೂರು, ಹುಬ್ಳಿ, ಕೋಸ್ಟಲ್ ರೀಜನ್ ನಲ್ಲಿ ಫುಡ್ ಸರ್ವಿಸಸ್, ಕ್ಯಾಟರಿಂಗ್ ಸರ್ವಿಸಸ್, ಇವೆಂಟ್ಸ್ ಬೂಮಿಂಗ್ ನಲ್ಲಿದೆ. ಬಯೋಪ್ಲೇಟ್ಗೆ ಇಲ್ಲಿ ಬೇಕಾದಷ್ಟು ಜನ ಬೈಯರ್ಸ್ ಸಿಗ್ತಾರೆ. ಇನ್ನು ಎಕ್ಸ್ಪೋರ್ಟ್ ಅಡ್ವಾಂಟೇಜ್ ಕೂಡ ಇದೆ. ಮಂಗಳೂರು ಪೋರ್ಟ್ ಹತ್ತಿರದಲ್ಲಿ ಇರೋದ್ರಿಂದಾಗಿ ಮಿಡಲ್ ಈಸ್ಟ್ಗೆ ಅಥವಾ ಯುರೋಪ್ಗೆ ಅಥವಾ ಸೌತ್ ಈಸ್ಟ್ ಏಷ್ಯಾಗೆ ನೀವೆಲ್ಲಾದ್ರೂ ಎಕ್ಸ್ಪೋರ್ಟ್ ಮಾಡೋದಾದ್ರೆ ಇಲ್ಲಿಂದ ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡಬಹುದು. ಸೊ ಇದೊಂದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಹ್ಯೂಜ್ ಡಿಮಾಂಡ್ ಆ ದೇಶಗಳಲ್ಲೂ ಕೂಡ ಇದೆ. ಕೊನೆಯದಾಗಿ ಚಾಲೆಂಜ್ ಮತ್ತು ರಿಸ್ಕ್ ಏನು? ಎಲ್ಲ ಬಿಸ್ನೆಸ್ ನಲ್ಲಿ ಇರೋ ತರ ಈ ಬಿಸ್ನೆಸ್ ಕೂಡ ಒಂದಷ್ಟು ಚಾಲೆಂಜಸ್ ಇದೆ, ರಿಸ್ಕ್ಗಳಿದೆ. ಮೊದಲನೇದು, ಪ್ಲಾಸ್ಟಿಕ್ ಪ್ರೊಡಕ್ಷನ್ಗೆ ಕಂಪೇರ್ ಮಾಡಿದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕೆಲ ಪ್ರದೇಶಗಳಲ್ಲಿ ರಾ ಬಗಾಸ ಸಪ್ಲೈ ಇಶ್ಯೂ ಇದೆ, ಕಮ್ಮಿ ಸಿಗ್ತಾ ಇದೆ. ಸೊ ಅದು ಕೂಡ ಒಂದು ದೊಡ್ಡ ರಿಸ್ಕ್. ಮೂರನೇದು, ಕನ್ಸಿಸ್ಟೆಂಟ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಈ ಬಿಸ್ನೆಸ್ ನಲ್ಲಿ. ಇನ್ನು ಮಾಸ್ಟರ್ ಫ್ರೀ ಸ್ಟೋರೇಜ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ಬಿಸ್ನೆಸ್ ನಲ್ಲಿ. ಹಾಗಾಗಿ ಇದು ಸ್ವಲ್ಪ ಕಷ್ಟ. ಆದರೆ ಸ್ಟ್ರಾಂಗ್ ಬಿಸ್ನೆಸ್ ಪ್ಲಾನ್ ಇದ್ರೆ, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ನೀವೆಲ್ಲಾದ್ರೂ ಮಾಡ್ತಾ ಇದ್ರೆ, ಸ್ಮಾರ್ಟ್ ಮಾರ್ಕೆಟಿಂಗ್ ಇದ್ರೆ ಇವೆಲ್ಲವನ್ನು ಕೂಡ ನೀವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಸೊ ನಿಮಗೆ ಪ್ರಾಫಿಟಬಲ್, ಫ್ಯೂಚರ್ ಪ್ರೂಫ್, ಪ್ಲಾನೆಟ್ ಫ್ರೆಂಡ್ಲಿ ಆದಂತಹ ಒಂದು ಬಿಸ್ನೆಸ್ ಬೇಕು ಅಂತ ಅಂದ್ರೆ ಶುಗರ್ ಕೇನ್ ಪ್ಲೇಟ್ಸ್ ಬಿಸ್ನೆಸ್ ನಿಮಗೆ ಬೆಸ್ಟ್ ಇರುವಂತ ಬಿಸ್ನೆಸ್. B2B ಪಾರ್ಟ್ನರ್ಶಿಪ್ ಕ್ರಿಯೇಟ್ ಮಾಡಿ ಹೋಟೆಲ್ಸು, ಕ್ಯಾಟರರ್ಸು, ಕ್ಲೌಡ್ ಕಿಚನ್ಸು ಇವನ್ನೆಲ್ಲ ನೀವು ಕ್ಲಬ್ ಮಾಡಿದ್ರೆ, ಫುಡ್ ಸೇಫ್ಟಿ ರಿಜಿಸ್ಟ್ರೇಷನ್ಸ್ ಅಂದರೆ FSSAI ಕಂಪ್ಲೀಟ್ ಮಾಡಿ, MSME ಸ್ಟಾರ್ಟ್ಅಪ್ ಇಂಡಿಯಾ ಅಂತಹ ಸಬ್ಸಿಡರೀಸ್ ನೀವು ಪಡ್ಕೊಂಡ್ರೆ, ಎಕ್ಸ್ಪೋರ್ಟ್ ಪ್ಲಾನ್ ನಿಮ್ಮಲ್ಲಿ ಇದ್ರೆ, ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಅನ್ನು ನೀವು ಪಡ್ಕೊಂಡ್ರೆ ಇದೊಂದು ಈಸಿಯಾಗಿ ಮಾಡಬಹುದಾದಂಥ ಪ್ರಾಫಿಟಬಲ್ ಆದಂಥ ಬಿಸ್ನೆಸ್. ಸೊ ಇನ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಏನಾದರೂ ಶುರು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ಬಿಸ್ನೆಸ್ ನಿಮಗೆ ಬೆಸ್ಟ್. ಈ ಐಡಿಯಾದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಅಲ್ಲಿ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಬಾಯ್.